ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡಲ್ರಿ. ಸೊ ನೋಡ್ರಿ ಟೈಮ್ ನೋಡಿದ್ರೆ ಈಗ 7ಕ್ಕೆ 10 ನಿಮಿಷ ಕಮ್ಮಿ ಐತ್ರಿ. ಸೊ ಬೆಳಗ್ಗೆನೇ ಎದ್ದಿದ್ದೆ ಸರ್ಗಂತಂದು ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾನು ಕೆಲ್ಸಕ್ಕೆ ಹೋಗೋ ಟೈಮ್ ಆಗೈತ್ರಿ. ಆಗಲೇ ರೆಡಿಯಾಗಿನಿ. ಈಗ ಸಾರು ಸ್ವಲ್ಪ ಬಿಸಿ ಮಾಡೋಕ್ಕಂತಂದು ಇಟ್ಟೇನಿ. ಎಲ್ಲ ತೆಗೆದು ಬಾಂಡೆ ಎಲ್ಲ ಜೋಡಿಸಿಡ್ಬೇಕಂತಂದು ಅಂದ್ರೆ ಆಮೇಲೆ ಬಂದು ನಾನು ಬಾಂಡೆ ತಿಕ್ಕೊಂತೀನಿ. ಚಹಾ ಮಾಡಿಕೊಟ್ಟ ನಮ್ಮ ಮನೆಯವರು ಎದ್ದಾರ. ಸೊ ನೋಡಿ ಈಗ ನಂದು ಕೆಲ್ಸಕ್ಕೆ ಟೈಮ್ ಆಗೈತ್ರಿ. ಇನ್ನೊಂದು 5 ನಿಮಿಷ ಅಷ್ಟೇ ಐತ್ರಿ. 7 ಗಂಟೆ ಅನ್ನೋರ್ಗೆ ಮತ್ತು ನಾನು ಕೆಲಸದ ಮನೆಯಾಗ ಇರ್ತೀನಿ. ಸೊ ನೋಡಿರಿ ಫ್ರೆಂಡ್ಸ, ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲ ಬಾಂಡೆ ಖಾಲಿ ಮಾಡಿ ನಾಲ್ಕು ಕಡೆ ಇಟ್ಟು ಹೋದ್ರೆ ಸ್ವಲ್ಪ ನೆನಿತಾವ್ರಿ ಒಣಗಿದ್ದು. ಈಗ ನೋಡಿರಿ ಫ್ರೆಂಡ್ಸ, ಮೀನದ ಪಲ್ಯ ಮಾಡಾಕತ್ತೇನೆ ರೀ ನಾನು. ಒಣ ಮೀನದ ಪಲ್ಯ. ಸೊ ಒಣ ಮೀನ ಹುರಿದಿದ್ದೆ ರೀ, ಚಲೋ ತಂಗಿ ಸ್ವಚ್ಛ ಮಾಡ್ಕೊಂಡು. ಸೊ ಈಗ ಇದನ್ನ ಉಳ್ಳಾಗಡ್ಡಿ ಟಮಾಟಿ ಸಣ್ಣಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡಾಕತ್ತೇನೆ ನೋಡಿರಿ. ಇನ್ನೊಂದು ಸ್ವಲ್ಪ ಬೇಯಬೇಕ್ರಿ. ಇಲ್ಲಂದ್ರೆ ನಂದು ಪಲ್ಯನೂ ರೆಡಿ ಆಗ್ತೈತೆ ರೀ. ಕಟ್ಟಕ್ಕೆ ರೊಟ್ಟಿ ಅದಾವು, ಅನ್ನ ಮಾಡಿದ್ನಿ ಬಿಸಿ ಅನ್ನ. ಆಮೇಲೆ ಈ ಕಡೆ ಇದ್ರದ್ದು ಹೆಸರು ಕಾಳಿನ ಸಾರು ಮಾಡೇನಿ ರೀ. ದಪ್ಪಂದು ಹೆಸರು ಕಾಳಿನ ಸಾರು. ಈ ಕಡೆ ಮೀನದ ಪಲ್ಯ. ಇಲ್ಲಿ ನೋಡ್ರಿ ಅಡುಗೆ ಮೀನದ ಪಲ್ಯ ಆಮೇಲೆ ರೆಡಿ ಆಯ್ತು. ಅನ್ನ ರೊಟ್ಟಿ, ನಮ್ಮದು ಕೊಟ್ಟಾಗ ರೊಟ್ಟಿ ನೋಡ್ರಿ. ಸೊ ಊಟಕ್ಕೆ ಕೊಡಾಕತ್ತೀನಿ. ಅಮ್ಮ ನಾವು ಅಮ್ಮ ಬಂದಿದ್ದಾರ್ರಿ. ಆರಾಮ ಇಲ್ಲ ಏನಿಲ್ಲ. ಜಲ್ದ ನೋಡ್ರಿ ಇಲ್ಲಿ ಬರ್ತಾರ ಅಮ್ಮ. ಪ್ರತಿಕಾ ನಾ ಬಂದ್ ಕರೋಲ್ಯ ಊಟಕ್ಕೆ ಕೊಡಾಕತ್ತೀನಿ ನೋಡ್ರಿ. ಈಗ ಬರ್ರಿ ಸಾಹೇಬ್ರು ನೋಡ್ರಿ. ಮಚ್ಚಿಗೆ ಸಲಾಂ ಕರಿತಿದ್ದಮ್ಮ ಸುಕ್ಕೆ ಬಂಗಡಕ್ಕೆ ಆರಾಮದಿಲ್ಲ ಬಾ ತುಕ್ಕ ಆರಾಮದಿಲ್ಲ. ಏ ಕಾಮ ಏ ಕೆತ್ತ ಉಮಾ ಕಾಡ್ಕತ್ತೀರಿ ಕಾಡ ಓಕೆ. मुंगा साल डालने की उसमें खाती कटा का दक रोटा नमनेवर हाक कोडागतन्रे आ क्या बा लगैती क्या करने कपड़े तो उड़के लाला आरामदिಲ್ಲ ದಿವಸ ಚೈಕೈಕೆ पूछ को देखो ನೋಡ್ರಿಪ್ಪ
ದವಾಖಾನಿಗೆ ಹೋಗ್ಬಂದು ಊಟ ಮಾಡ್ಕೊಂಡೇರಿ. ಊಟ ಮಾಡ್ಕೊಂಡು ಕುಂತೇವಿ. ಅಮ್ಮಗೆ ಆರಾಮಿರ್ಲಿಲ್ಲರಿಪ್ಪ ಭಾಳ, ಅದರ ಸಂಬಂಧ ಕರ್ಕೊಂಡು ಹೋಗಿದ್ವಿ. ಇವತ್ತು ಸಂಡೇ ನೋಡಿದ್ರೆ ದವಾಖಾನೆ ತೆಗಿಯಂಗಿಲ್ಲ ಏನಿಲ್ಲ. ಅದಕ್ಕೆ ಮತ್ತು ನಾಳೆ ಮತ್ತು ಸರ್ಕಾರ ದವಾಖಾನೆಗೆ ಇದು ಮಾಡ್ಕೊತೀನಿ ಅಂದಾರೆ. ಆಮೇಲೆ ಡಾಕ್ಟ್ರು ಜೀವಣ್ಣ ಅಂತಂದು ಆ ಕಡೆ ಹೋಗಿದ್ವಿ ರೀ. ಅವ್ರು ಇರ್ತಾರಂತಂದು ಕರ್ಕೊಂಡು ಹೋದ್ರೆ ನೋಡ್ರಿ ಅಮ್ಮ ಕುಂತ ಬಿಟ್ಟಾರ. ಬೆಳಿಗ್ಗೆ ಸುಟ್ಟು ನಮ್ಮ ಲಾಲ ಮನೆಯಿಂದ ಬಂದಾರ ಆರಾಮ ಇಲ್ಲರಿ ಅವ್ರಿಗೆ. ಮಕ್ಕೊಂಡು ಬಿಟ್ಟಾರ, ಒಟ್ಟು ಎದ್ದೇ ಇಲ್ಲ ಎಬ್ಸಕ್ಕೆ ಹೋದ್ರು. ಆ ಕಡೆ ಹೋಗಿದ್ವಿ ರೀ. ಹೋದ್ರೆ ಅವರು ಈಗ ಒಂದು ಇಂಜೆಕ್ಷನ್ ಮಾಡಿದ್ರು ರೀ, ಗುಳಿಗೆ ಕೊಟ್ಟರು. ಗುಳಿಗೆನ ಬರೆದು ಕೊಟ್ಟರು, ತಮ್ಮ ಕಡೆ ಕೊಡಲಿಲ್ಲ. ಅದನ್ನು ತರಾಕಂತಂದು ಪೂರ್ತಿ ಈ ಹುಬ್ಳಿನ ಅಡ್ಡಾಡಿರ್ಬೇಕು ರೀ. ಅಲ್ಲಿ ಸಿಕ್ಕಿಲ್ಲ, ಯಾಕಂದರೆ ಅವತ್ತು ಸಂಡೇ ಬಂದಿರ್ತಾವ್ರಿ ಅಂಗಡಿ ಎಲ್ಲ, ಸಿಕ್ಕೇ ಇಲ್ಲರಿ. ಮತ್ತು ನಾಳೆ ಬೆಳಗ್ಗೆ ಬರ್ರಿ ರಕ್ತ ಚೆಕಪ್ ಮಾಡ್ತೀವಿ, ಮಾಡಿ ಅದನ್ನು ರಿಪೋರ್ಟ್ ನೋಡಿಕೊಂಡು ಅಡ್ಮಿಟ್ ಮಾಡ್ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಅಮ್ಮ ಅಂದ. ಏನು ಮಾಡ್ಬೇಕು ಅನ್ನೋದು ತಿಳಿಯಾಗತ್ತಿಲ್ಲ. ನೋಡ್ಬೇಕ್ರಿ ಬೆಳಿಗ್ಗೆ ಆದ್ರೆ ಹೆಂಗಿರ್ತಾಳೆ ನೋಡ್ಕೊಂಡು ಇವತ್ತು ರಾತ್ರಿ ಸ್ವಲ್ಪ ಗುಳಿಗೆ ಸಿಕ್ಕಿದ್ರೆ ಆ ಗುಳಿಗೆ ತೊಗೊಂಡಿದ್ರೆ ಏನು ಅನ್ನೋದು ಗೊತ್ತಾಗ್ತಿತ್ತು. ಬಟ್ ಗುಳಿಗೆನೇ ಇಲ್ಲ. ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದೇವಿ. ಮತ್ತು ಏನು ಗೊತ್ತಾಗ್ಬೇಕ್ರದು. ಅಮ್ಮ ಈಗ ಆರಾಮ ಅನ್ಸಾಕತ್ತೈತಿ? ಆರಾಮ ಅನ್ಸಾಕತ್ತೈತಿ. ಇಲ್ಲೇ ಮ್ಯಾಲೆ ಮಕ್ಕೋರ್ವ, ಇಲ್ಲಿ ಮಕ್ಕೋರ್ವ ಅಂದ್ರೆ ಒಲ್ಲಂತ್ರಿ, ಇಲ್ಲಿ ಕೆಳಗಡೆ ಮಕ್ಕೋತಾರ. ಅದ್ರಾಗ ಅಲ್ಲಿ ಮೈ ಒಂದು ಭಾಳ ನೋವು ಆಕ್ಕಿದ್ರಪ್ಪ, ಒಂಥರ ಹಣ್ಣಾಗತ್ತೆ ಮೈ ಬೆಡ್ ಮೇಲೆ. ಇನ್ನು ನೆಲದ ಮೇಲೆ ಮಕ್ಕೊಳೋದು ಬೇಕು, ಇದೆ ಅದಕ್ಕೂ ಬೇಡ. ಅದನ್ನ ಮೊಸರನ್ನ ತಿಂದ್ರೆ ಶಿರಾಣ ತಿಂದೆ, ಮೊಸರನ್ನ ತಿಂದ್ರೆ ಈಗ ಮಕ್ಕೊಳಕತ್ತಾರ. ನಾವು ಇದು ಏನ್ರಿಪ್ಪ ಏನು ಮಾಡಿದ್ದಿಲ್ಲ. ಸುರೋಜ ಒಂದು ಇದ್ನಲ್ರಿ ಅಲ್ಲೇ ಹೊತ್ತಾಕಿ ಕೆನೆ ದುಸ್ರಾ ತಿಂದೆ. ಇದು ಮಧ್ಯಾಹ್ನ ಏನಪ್ಪ ಹೆಸ್ರು ಕಾಳಿನ ಸಾರು ಮಾಡಿದ್ದೆ, ಅದ್ರಾಗ ಬಿಟ್ಟಿದ್ದಾರೆ. ನಮ್ಮ ಮನೆಯವ್ರು ಅಷ್ಟೇ ತಿಂದಿದ್ರು. ಅಮ್ಮ ಒಂಚೂರು ಹಾಕಿಕೊಟ್ಟಿದ್ದೆ ತಿಂದಿದ್ರು. ಮೀನದ ಪಲ್ಯ ಮಾಡಿದ್ದೆ, ಒಣ ಮೀನದು. ಅದ ಒಂಚೂರು ಪಲ್ಯ ಇತ್ತು, ಅದ್ರಾಗ ಸೌರ್ಕೊಂಡು ತಿಂದ್ವಿ. ತಿಂದು ಈಗ ಅಮ್ಮಗಂತ್ರ ಜಾಸ್ತಿ ಏನು ಖಾರದ್ದು ಏನು ತಿನ್ನವಲ್ರಿ ಅವರು. ಏನಾಗೈತೆ ಏನೋ ನಮ್ಮ ಬರೋಬ್ಬರಿ 5-6 ತಿಂಗಳಾತ್ರಿ ಅವ್ರು ಆರಾಮಿಲ್ದನ ನೋವು ತಿನ್ನಾಕುಂತು. ಎಲ್ಲಿ ತೋರಿಸಿದ್ರು ಆರಾಮಾಗಲಿಲ್ಲ. ಈಗ ಇಲ್ಲಾದರೂ ತೋರಿಸಿದ್ರಾತಂತಂದು ಕರ್ಕೊಂಡು ಹೋದ್ವಿ. ನೋಡಿದ್ರೆ ನಾಳೆ ಹಿಂಗೆ ಅಂತಂದು ಹೇಳ್ಯಾರ, ಅಡ್ಮಿಟ್ ಹಿಂಗೆ ಮಾಡ್ಕೊತೀನಿ ಅಂತಂದು ರಕ್ತ ಚೆಕಪ್ ಮಾಡಿ ಅದನ್ನು ರಿಪೋರ್ಟ್ ಬಂದಮೇಲೆ ಅದ್ರಾಗ ಏನೈತಿ ನೋಡಿಕೊಂಡು ಹೇಳ್ತೀನಿ ನಾನು ಅಂದಾರ. ನೋಡ್ಬೇಕ್ರಿ ಬೆಳಿಗ್ಗೆ ಆದಮೇಲೆ ಏನಾಗ್ತೈತೆ ಏನು. ಎಲ್ಲೇ ಸರ್ಕಾರ ದವಾಖಾನೆಗೂ ಬಾಟ್ಲಿ ಏರಿಸ್ತೀನಿ ಅಂತಂದು ಹೇಳ್ಯಾರ. ಅಲ್ಲಿನೂ ಸಹಿತ ಮೊನ್ನೆ ಹೇಳ್ಯಾರ. ಅದಕ್ಕೆ ರೇಷನ್ ಕಾರ್ಡ್ ಬೇಕಾಗಿತ್ತಂತ್ರಿ. ಊರಾಗಿತ್ತು ಅದೆಲ್ಲ, ಈ ರೇಷನ್ ಕಾರ್ಡೆಲ್ಲ. ಸೊ ಅದನ್ನು ಅಲ್ಲಿರೋ ಸಂಬಂಧ ಇಲ್ಲೇ ನೋಡಂಗಿಲ್ಲ ರೀ. ಒಂಚೂರು ಹೇಳ್ಕೊಂಡು ನಮ್ಮ ಚಿಕ್ಕಮ್ಮಂದು ರೇಷನ್ ಕಾರ್ಡ್ ತೊಗೊಂಡೋಗಿ ಅಲ್ಲೇ ನಾನು ಬಾಟ್ಲಿ ಏರಿಸ್ಕೊತೇನೆ ಅಂತಂದು ನಾ ಹೇಳಾಕತ್ತಾರ. ನೋಡಬೇಕು ಬೆಳಿಗ್ಗೆ ಒಂಚೂರು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಜಲ್ದಿ. ನಮ್ಮ ತಂಗಿನೂ ಅದಾಡ್ರಿ ಪಾಪ ಕಳಿಸ್ಕೊಡುವ, ನಾನು ಹೋಗ್ತೇನೆ ಅಂತಂದು ಹೇಳಾಳ. ನೀವು ಬರೋ ಮಟ್ಟ ನಾನು ಹೋಗ್ತೇನೆ ಅಂತಂದು ನೋಡ್ತೀನಿ. ಹೋದ್ರೆ ಅಮ್ಮ ಕಳಿಸ್ಕೊಡ್ತೀನಿ, ಹಿಂದುಗಟ್ಟ ನಾನು ಹೋಗ್ತೀನಿ ಕೆಲಸ ಮುಗಿಸ್ತೀನಿ. ಒಂಚೂರು ನಾನು ಲೇಟಾಗಿ ಹೋಗ್ಬೇಕಪ್ಪ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಇಟ್ಟಿರ್ತಾರೆ ರೀ. ಈಗ ರೋಜಾ ಇದ್ದರೂ ಅವರು ಹಂಗೆ ಇಡ್ತಾರ, ರೋಜಾ ಇರ್ಲಿಕ್ಕೂ ಹಂಗೆ ಇಡ್ತಾರೆ. ಅವ್ರಿಗೇನು ಮನುಷ್ಯರ್ದು ಇತಿನೂ ಇಲ್ಲ, ಇರಂಗಿಲ್ಲ, ಮಿತಿನೂ ಇರಂಗಿಲ್ಲ ರೀ ಕೆಲಸದವ್ರಿಗಂತೂ. ಹಂಗೆ ತಮ್ಮ ಪಾಡಿಗೆ ಹೆಂಗೆ ಇರ್ತೈತಿ ಹಂಗೆ ರೀ ಅವರು. ತಮ್ಮ ಮನ್ಸಿಗೆ ಹೆಂಗೆ ಅನ್ನಿಸ್ತೈತಿ ಹಂಗೆ ಇಡೋದು, ಬಾಂಡೆ ಒಗ್ಯಾಣ ಆ ಥರ ಮಾಡ್ತಾರೆ ರೀ. ತಿಳಿದವ್ರು ಅಂತರೂ ಪಾಪ ಬಾಯ್ ಬಿಟ್ಟು ಹೇಳ್ತಾರೆ ರೀ, ರೋಜಾ ಇದ್ರೆ ಬರೋಕೆ ಹೋಗಬೇಡ ಬಿಡು ಅಂತಂದು. ನೋಡ್ರಿ ಯಾವ ಥರ ಕೆಲಸದ ಮನೆಯವರು ಇರ್ತಾರೆ. ಆದರೂ ಹಿಡ್ದೆ ಅಂದಮೇಲೆ ಎಲ್ಲ ಅನುಭವಿಸ್ಲೇಬೇಕು. ಓಕೆ ಫ್ರೆಂಡ್ಸ, ಈಗ ನಾನು ಲೈವ್ನ ಎಂಡ್ ಮಾಡ್ತೀನಿ. ಯಾಕಂದ್ರೆ ಸ್ವಲ್ಪ ಸಂತಿಗೂ ಹೋಗಿ ಬಂದೆ. ಅಲ್ಲಿದ್ದು ಏನೋ ವಿಡಿಯೋನ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲರಪ್ಪ. ಒಂಚೂರು ಅದು ತೊಗೊಂಡೆ ಏನೋ ಇಲ್ಲಿಂದ ಸಂತಿ ಮಾಡ್ಕೊಂಡು ಬಂದೆ. ಸಂತಿ ಮಾಡ್ಕೊಂಡು ಬಂದು ಹಂಗೆ ತೆಗೆದಿಟ್ಟು ಅರ್ಧ ತೆಗೆದಿಟ್ಟು ಹಂಗೆ ಹೋಗ್ಬಿಟ್ಟೆ. ಇನ್ನು ನೋಡ್ರಿ ಚೀಲ ಹಂಗೆ ಅದಾವೆ. ಅದೌದ್ರಿ ರೇಷನ್ ಅಂದ್ರೆ ಆ ರೇಷನಿಂದ ಅಂದ್ರೆ ಬ್ಯಾಳಿ, ಒಳ್ಳೆ ಎಣ್ಣೆ, ಶಾವು, ಅಕ್ಕಿ, ಜೀರಿಗೆ ಇದನ್ನೆಲ್ಲ ಅಷ್ಟು ತಂದೇನೆ. ಅಲ್ಲೇ ಉಳ್ಕಿದ್ದಂತೂ ಟಮಾಟಿ, ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ ಇದನ್ನ ತಂದೇನೆ ರೀ. ಜಾಸ್ತಿ ಏನಿಲ್ಲ. 15 ದಿನ ಆಗಿತ್ತು ಸಂತಿನ ಮಾಡಿದ್ದಿಲ್ಲ ಏನೆಲ್ಲ. ಹುಡುಗರಿಲ್ಲ, ಇಬ್ಬರು ಅದೇವಿ ಅಂತಂದು 15 ದಿನ ಆಗಿತ್ತು ರೀ. ಈಗ ಮಾಡಿದ್ರೆ ಮತ್ತು 15 ದಿನಕ್ಕೆ ನಮ್ಮ ಸಂತಿ. ಸೊ ರಂಜಾನ್ ಮುಂದೆ ಬರ್ತೈತೇನು ರೀ ಬಹುಶಃ. ನಾವು ಸಂತಿಗೆ ಮಾಡ್ಬೇಕಪ್ಪ ಅಂದ್ರೆ
ಅಲ್ಲಿ ತನಕ ಅಂತೂ ಆಗೋ ಅಷ್ಟೇ ಅಂತಂದೇವೆ. ನೋಡೋಣ ಮುಗಿದ್ರೆ ಮತ್ತೆ ಏನಾರ ತಂದಿನ ತಿನ್ನೋದ್ರೆ. ಸೊ ನೋಡ್ರಿ, ಈಗಂತೂ ನಾನು ನಿದ್ದೆ ಬರಾಕತ್ತೈತಿ, ಮಲ್ಕೊತೀನಿ. ಬೆಳಿಗ್ಗೆ ಜಲ್ದಿ ಹೇಳ್ಬೇಕು, 4 ಗಂಟೆ ಸುಮಾರು. ನಾನು ಬೆಳಿಗ್ಗೆ ಬ್ಲಾಗ್ ತೆಗಿಯೋಕ್ಕಾಗೋಲ್ರಿಪ್ಪ, ಯಾಕಂದ್ರೆ ನಂಗೆ ನಿಜವಾಗ್ಲೂ ಬೆಳಿಗ್ಗೆ ಈಗ ಸುಸ್ತಾಗಿರ್ತೈತಲ್ರಿ, ಕೆಲ್ಸದ ಮನೆಗೆ ಹೋಗ್ಬಂದು ಮಕ್ಕೊಂಡಿರ್ತೀನಿ. 4 ಗಂಟೆ ಹೇಳಕ್ಕೂ ನಂಗೆ ಅಷ್ಟು ಬೇಸರ ಆಗಿರ್ತೈತಿ. ಒಂದೊಂದು ಸಲ ಲೇಟಾಗಿ ಎದ್ದು ಬಿಟ್ಟಿರ್ತೇನೆ ರೀ, ಹಂಗೆ ನಿಯತ್ತು ಇಡೋ ಟೈಮಿಗೂ ಎದ್ದು ಬಿಟ್ಟಿರ್ತೀನಿ. ಅವಾಗ ಏನು ಉಣ್ತೇನೆ, ಒಂದೊಂದು ಸಲ ಹಂಗೆ ನೀರು ಕುಡ್ದು ಇರ್ತೇನೆ ರೀ. ಅದ್ರ ಸಂಬಂಧ ಏನೋ ವಿಡಿಯೋನ ಮಾಡೋಕ್ಕಾಗುವಲ್ದು ನಂಗೆ. ಅದ ನಂತರ ಯಾರು ಏನು ತಪ್ಪು ತಿಳ್ಕೊಬೇಡ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ ನನ್ನ ವೀಡಿಯೋಸ್ ಎಲ್ಲ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಈ ವಿಡಿಯೋನ ಆದಷ್ಟು ನೋಡಿ ಸಪೋರ್ಟ್ ಮಾಡಿರಿ, ಲೈಕ್ ಮಾಡೋದನ್ನ ಮರಿಬೇಡ್ರಿ. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್.